ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನಿತ್ಯ ಕ್ರಿಯೇಷನ್. ಫ್ರೆಂಡ್ಸ್, ಇದು ಒಂದು ಸ್ಯಾರಿ ಆರ್ಡರ್ ಇದೆ. ಇದು ರಸ್ಟ್ ಆರೆಂಜ್ ಆ ಕಲರು ಮತ್ತು ಡಾರ್ಕ್ ಪರ್ಪಲ್ಲು. ಬಟ್ ವಿಡಿಯೋದಲ್ಲಿ ಇದು ಒಂಥರ ಬ್ಲೂಯಿಶ್ ಶೇಡ್ ಕಾಣಿಸ್ತಿದೆ, ಅಂದರೆ ನೆವಿ ಬ್ಲೂ ಆ ಶೇಡಲ್ಲಿದೆ. ಬಟ್ ಇದು ನೇರಳೆ ಹಣ್ಣು ಕಲರ್ ಬರುತ್ತಲ್ಲ, ಪರ್ಪಲ್ಲು, ಅದಿದೆ, ಡಾರ್ಕ್ ಪರ್ಪಲ್ಲು. ಇದಕ್ಕೆ ನಾನು ಈಗ ಸೇಮ್ ಪಲ್ಲು ಕಲರೇ ಆರೆಳೆ ದಾರ ತೊಗೊಂಡಿದ್ದೀನಿ. ಈ ಡಿಸೈನ್ ಕಸ್ಟಮರು ಕಳಿಸಿದ್ದಾರೆ. ಈ ಡಿಸೈನ್ನ ಕಳಿಸ್ಬಿಟ್ಟು ಇದನ್ನು ಹಾಕಿ ಅಂತ. ನಾನು ಇದು ಡಿಸೈನ್ ಆಲ್ರೆಡಿ ವೀಡಿಯೋ ಮಾಡಿದ್ದೆ, ಬಟ್ ಇಲ್ಲಿ ಸ್ವಲ್ಪ ಚೇಂಜು ಇರಲಿ ಅಂತ ಬೇರೆ ಸ್ವಲ್ಪ ಡಿಫ್ರೆಂಟಾಗಿ ಹಾಕ್ತಾಯಿದ್ದೀನಿ. ಸ್ಟಾರ್ಟಿಂಗು ಯೂಶ್ವಲಿ ನಾನು ಆರೆಳೆ ದಾರ ತೊಗೊಂಡಿದ್ದೀನಿ. ನೋಡಿ, ಇಲ್ಲಿ ಸ್ಟಾರ್ಟಿಂಗಲ್ಲಿ ಒಂದು ಸಿಂಗಲ್ ಕ್ರೋಶ ಹಾಕಿ ಲಾಕ್ ಮಾಡಿಕೊಂಡು ಇನ್ನೊಂದು ಸಿಂಗಲ್ ಕ್ರೋಶ ಹಾಕಿ ಲಾಕ್ ಮಾಡ್ಕೊತಾ ಇದ್ದೀನಿ. ಈಗ ನಾನಿಲ್ಲಿ 5 ಚೈನ್ ಹಾಕ್ತಿದ್ದೀನಿ. 5 ಚೈನ್ ಹಾಕ್ತಿದ್ದೀನಿ. 1 2 3 4 5 ಚೈನ್ ಹಾಕಿ ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶ ಹಾಕ್ಕೊಳ್ಳೋಣ. ಮತ್ತು ಸೇಮ್ 5 ಚೈನ್ 3 4 5 ಮತ್ತು ಅದು ಎಲ್ಲಿಗೆ ಬರುತ್ತೋ ಅಲ್ಲಿ ಇಟ್ಕೊಂಡು ನಾವು ಒಂದು ಸಿಂಗಲ್ ಕ್ರೋಶ ಹಾಕ್ಕೊಂಡು ಲಾಕ್ ಮಾಡ್ಕೊಳ್ಳೋಣ. ಇದು ಬೇಸ್ ಚೈನು. 3 4 5 ನೋಡಿ, ಇದೇ ಥರ ಸ್ಯಾರಿ ಪೂರ್ತಿ ಬೇಸ್ ಚೈನನ್ನು ಹಾಕ್ಕೊತಿದ್ದೀನಿ. ಇದು ಕಂಪ್ಲೀಟ್ ಮಾಡೋಣ. ಫಸ್ಟು ಫ್ರೆಂಡ್ಸ್, ಇದು ಫಸ್ಟ್ ಸ್ಟೆಪ್ ಕಂಪ್ಲೀಟ್ ಆಗಿದೆ. 5 ಚೈನು 1 ಸಿಂಗಲ್ ಕ್ರೋಶ, 5 ಚೈನ್ 1 ಸಿಂಗಲ್ ಕ್ರೋಶ ಹಾಕ್ಕೊಂಡಿದ್ದೀನಿ. ನೋಡಿ, ಇಲ್ಲಿ ನಾನು ಸ್ಯಾರಿ ಬಾಡಿ ಕಲರ್ ರಸ್ಟ್ ಆರೆಂಜ್ ತೊಗೊಂಡಿದ್ದೀನಿ. ಇದು 8 ಎಳೆ ದಾರ ಇದೆ. ಈಗ ನೋಡಿದ್ವಿ, ಈಗ ನಾನು ಸೂಜಿ ಮೇಲೆ ಒಂದು ಸರ್ತಿ ದಾರ ತೊಗೊಂಡು ಫಸ್ಟು ಇದನ್ನು ಗ್ಯಾಪನ್ನು ಹಾಗೆ ಬಿಟ್ಟು ಸೆಕೆಂಡು ಗ್ಯಾಪಲ್ಲಿ ಡಬಲ್ ಕ್ರೋಶ ಕಂಬ ಹಾಕ್ತಾಯಿದ್ದೀನಿ. 1 2 ನಿಮಗೆ 6 ಎಳೆ ಕಂಫರ್ಟಬಲ್ ಅಂದರೆ 6 ಎಳೆನೇ ತೊಗೊಳ್ಳಿ. ಕಂಬ ಸ್ವಲ್ಪ ದಪ್ಪ ಬೇಕು ಅಂದರೆ 8 ಎಳೆ ದಾರ ತೊಗೊಳ್ಳಿ. 3 4 5 6 ನಾನಿಲ್ಲಿ 6 ಕಂಬಗಳನ್ನ ಡಬಲ್ ಕ್ರೋಶ ಕಂಬನ ಹಾಕ್ಕೊಂಡಿದ್ದೀನಿ. 6 ಕಂಬ ಆದಮೇಲೆ ನಾನಿಲ್ಲಿ ನೋಡಿ 1 2 3 4 ಚೈನ್ ಹಾಕ್ಕೊಂಡಿದ್ದೀನಿ. ಮತ್ತು ಒಂದು ಸಾರಿ ಸೂಜಿ ಮೇಲೆ ದಾರ ತೊಗೊಂಡು ಇದೇ ಗ್ಯಾಪಲ್ಲಿ ಇದ್ರ ಪಕ್ಕದಲ್ಲೇ ಮತ್ತೆ ಡಬಲ್ ಕ್ರೋಶ ಕಂಬ ಹಾಕೋಣ. 1 2 3 4 5 6 ಕಂಬ ಆದಮೇಲೆ ನೋಡಿ ಒಂದು ಸಿಂಗಲ್ ಕ್ರೋಶ ಹಾಕ್ತಿದ್ದೀನಿ. ಒಂದು ಸಿಂಗಲ್ ಕ್ರೋಶ ಹಾಕಿ ಇದ್ರ ಪಕ್ಕದ ಆರ್ಚ್ ಹಾಕಿದ್ವಲ್ಲ, ಈಗ ಅದ್ರ ಪಕ್ಕದ ಗ್ಯಾಪನ್ನು ಹಾಗೆ ಬಿಡಬೇಕು. ನೆಕ್ಸ್ಟ್ ಅದ್ರ ಪಕ್ಕಕ್ಕೆ ಹೋಗಬೇಕು. ಅದ್ರ ಪಕ್ಕದ 5 ಚೈನ್ ಗ್ಯಾಪಲ್ಲಿ ಮತ್ತೆ ಡಬಲ್ ಕ್ರೋಶನ ಹಾಕೋಣ. 1 2
2 3 4 5 6 ಆದಮೇಲೆ ಮತ್ತೆ ಸೇಮ್ 4 ಚೈನ್ ಮತ್ತು ಡಬಲ್ ಕ್ರೋಶೆ ಕಂಬ. ನೋಡಿ ಈ ಥರ ಕಾಣುತ್ತೆ. ಅಂದರೆ ಸ್ಮಾಲ್ ಚಿಕ್ಕದಾಗಿ ಬಂದಿದೆ ಕಂಬಗಳು. ನಿಮಗೆ ಕಂಬದ ಲೆಂತ್ ಜಾಸ್ತಿ ಬೇಕು ಅಂದರೆ ನೀವು ಟ್ರಿಬಲ್ ಕ್ರೋಶ ಹಾಕ್ಕೊಳ್ಳಿ. ನಾನಿಲ್ಲಿ ಡಬಲ್ ಕ್ರೋಶ ಹಾಕಿರೋದಕ್ಕೆ ಸ್ವಲ್ಪ ಕ್ಯೂಟಾಗಿ ಚಿಕ್ಕದಾಗಿ ಬಂದಿದೆ. ಇದು ಸ್ಯಾರಿ ಪೂರ್ತಿ ಹಾಕ್ಬಿಟ್ಟು ನೆಕ್ಸ್ಟ್ ಸ್ಟೆಪ್ ತೋರಿಸ್ತೀನಿ. ಫ್ರೆಂಡ್ಸ್, ಈ ಸ್ಟೆಪ್ಪು ಕಂಪ್ಲೀಟ್ ಆಗಿದೆ. ಸೆಕೆಂಡ್ ಸ್ಟೆಪ್ಪು ತುಂಬ ಕ್ಯೂಟಾಗಿ ಚಿಕ್ಕದಾಗಿ ಹಾರ್ಚ್ ಹಾಕ್ಕೊಂಡಿದ್ದೀನಿ. ಈಗ ನೆಕ್ಸ್ಟ್ ಸ್ಟೆಪ್ಪು ನೋಡಿ, ಇದು ನಾನು ಈ ಪಲ್ಲು ಕಲರ್ ತೊಗೊಂಡಿದ್ದೀನಿ, ಪರ್ಪಲ್ ಕಲರು. ಇದು 8 ಎಳೆ ತೊಗೊಂಡಿದ್ದೀನಿ ಈ ದಾರನೂ. ಇದಕ್ಕೆ ನಾನು ಇದು ರೆಗ್ಯುಲರಾಗಿ ಯೂಸ್ ಮಾಡ್ತೀನಲ್ಲ, ಈ ಬೀಡ್ ತೊಗೊಂಡಿದ್ದೀನಿ. ಇದು 3 mm ಬೀಡು. ನೆಕ್ಸ್ಟು ಸಾರಿ, ಇದು 3 mm ಅಲ್ಲ, ಇನ್ನೂ ಅದಕ್ಕಿಂತ ಚಿಕ್ಕ ಸೈಜು. ನೆಕ್ಸ್ಟ್ ಈ ಥರ ಬೀಡ್ಸ್ ತೊಗೊಂಡಿದ್ದೀನಿ. ಇದು ಗ್ಲಾಸ್ ಬೀಡು, ತುಂಬ ವೆಯ್ಟ್ ಇದೆ. ಗೋಲ್ಡ್ ಕಲರು, ನನಗೆ ಈ ಕಲರು ಸಿಗಲಿಲ್ಲ, 2 ಕಲರ್ಸು. ಸೊ ಹಾಗಾಗಿ ಇದನ್ನು ಗೋಲ್ಡ್ ಕಲರ್ ತೊಗೊಂಡಿದ್ದೀನಿ. ಇದು ನೋಡಿ ಈ ಥರ ಉಕ್ಕಿದೆ, ಈ ಥರ ರಿಂಗ್ ಇದೆ ಇದಕ್ಕೆ. ಈ ಕಲರ್ ತೊಗೊಂಡಿದ್ದೀನಿ. ನೋಡಿ, ಇಲ್ಲಿ ಸ್ಟಾರ್ಟಿಂಗು ನಾನು ಇಲ್ಲಿಂದ ಒಂದು ನಾಟನ್ನು ಹಾಕ್ಕೊಂಡು ಒಂದು ಸಿಂಗಲ್ ಕ್ರೋಶ ಹಾಕಿ ನಾಟ್ ಹಾಕ್ಕೊಂಡು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಮತ್ತು ಇದ್ರ ಪಕ್ಕದಲ್ಲೇ ಒಂದು ಸಿಂಗಲ್ ಕ್ರೋಶ ಹಾಕ್ಕೊಂಡು ಈ ಗ್ಯಾಪ್ ಇದೆಯಲ್ಲ, ಇದನ್ನು ನಾನು ಕುಚ್ಚಿಗೋಸ್ಕರ ಹಾಗೆ ಬಿಡ್ತಾಯಿದ್ದೀನಿ. 2 ಚೈನ್ ಹಾಕಿ ಕುಚ್ಚು ಹಾಕೋದಕ್ಕೆ ಹಾಗೆ ಬಿಡ್ತಿದ್ದೀನಿ. ಮತ್ತು ಇಲ್ಲಿ ನಾನು 6 ಕಂಬ ಹಾಕಿದ್ದೀನಲ್ವ, ಸೊ ಹಾಗಾಗಿ ಒಂದು ಚೈನ್, ಅಥವಾ ನಿಮಗೆ ನೋಡಿ ಲೆಂತ್ ಬೇಕಂದರೆ 1 ಚೈನ್ ಹಾಕ್ಕೊಳ್ಳಿ. ಲೆಂತ್ ಬೇಡ, ಚಿಕ್ಕದಾಗಿರಲಿ ಹಾರ್ಚು ಅಂದರೆ 2 ಸಿಂಗಲ್ ಕ್ರೋಶ ಹಾಕ್ಕೊಳ್ಳಿ. ನಾನಿಲ್ಲಿ 2 ಸಿಂಗಲ್ ಕ್ರೋಶ ಹಾಕ್ಕೊಂಡು ಈಗ ನೀಡಲ್ ಮೇಲೆ ಒಂದು ಸಲ ದಾರ ತೊಗೊಂಡು ಇಲ್ಲಿ ಡಬಲ್ ಕ್ರೋಶ ಹಾಕ್ತಾಯಿದ್ದೀನಿ. ಯಾವ ಗ್ಯಾಪಲ್ಲಿ? ಇಲ್ಲಿ 4 ಚೈನ್ ಹಾಕಿದ್ದೀನಲ್ವ, ಈ ಗ್ಯಾಪಲ್ಲಿ ಡಬಲ್ ಕ್ರೋಶ ಹಾಕ್ತಾಯಿದ್ದೀನಿ. ಆಮೇಲೆ ಒಂದು ಸರ್ತಿ ದಾರ, ಎರಡರಲ್ಲೊಂದು, ಇದು ಡಬಲ್ ಕ್ರೋಶ, ಮತ್ತು 2 ಚೈನ್ ಹಾಕಿ ಈ ಕಂಬ ಇದೆಯಲ್ಲ, ಡಬಲ್ ಕ್ರೋಶ ಕಂಬ, ಇದಕ್ಕೆ ಲಾಕ್ ಮಾಡ್ತಾಯಿದ್ದೀನಿ. ಅಲ್ಲಿಗೆ ಇದು ಫ್ಲವರ್ ಕಂಬ ಆಯಿತು. ನೋಡಿ ಈ ಥರ ಬರುತ್ತೆ. 8 ಎಳೆ ದಾರ ತೊಗೊಂಡಿದ್ರಿಂದ ಇದು ಕಂಬಗಳು ಸ್ಟಿಫಾಗಿ ಬರುತ್ತೆ, ಸ್ವಲ್ಪ ದಪ್ಪ ಕಾಣುತ್ತೆ ಕಂಬ. ಮತ್ತು ಇನ್ನೊಂದು ಸೇಮ್ ಇದೇ ಥರ ಫ್ಲವರ್ ಕಂಬ, ಡಬಲ್ ಕ್ರೋಶ ಆ್ಯಂಡ್ 2 ಚೈನ್. ಒಂದು ಸರ್ತಿ ಕಂಬಗೆ ಲಾಕ್ ಮಾಡಬೇಕು, ಅದು ಫ್ಲವರ್ ಕಂಬ. ಮತ್ತು ಒಂದು ಸರ್ತಿ ಡಬಲ್ ಕ್ರೋಶ ಮತ್ತು 2 ಚೈನ್, ಆ ಕಂಬಗೆ ಲಾಕು. ಇದು 3 ಆಯಿತು. ಇನ್ನೊಂದು ಕಂಬ ಹಾಕ್ತಿದ್ದೀನಿ, ಇದು 4th ಒನ್ನು. ಕಂಬ, 2 ಚೈನ್ ಮತ್ತು ಕಂಬಗೆ ಲಾಕ್. ನೋಡಿ, ಈ ಲಾಕ್ ಆದಮೇಲೆ ಇಲ್ಲಿ ನಾನು ಈ ಸ್ಮಾಲ್ ಬೀಡನ್ನು ತೊಗೊತಿದ್ದೀನಿ. ಸ್ಮಾಲ್ ಬೀಡನ್ನು ತೊಗೊಂಡು ಈ 8 ಎಳೆ ದಾರದೊಳಗಡೆ ಲಾಕ್ ಮಾಡಿ, ಈ ಥರ ಲಾಕ್ ಮಾಡಿ, ಮತ್ತು ನೀಡಲ್ ಮೇಲೆ ದಾರ ತೊಗೊಂಡು ಮತ್ತು ಡಬಲ್ ಕ್ರೋಶ ಕಂಬ. ಆ ಬೀಡ್ಗೆ ಏನು ಲಾಕ್ ಮಾಡೋದು ಬೇಡ, ಈ ಥರ ಮಧ್ಯಕ್ಕೆ ಬರುತ್ತೆ ಬೀಡು. ಮತ್ತು ಸೇಮ್ 2 ಚೈನ್, ಕಂಬಗೆ ಲಾಕ್.
ಇಲ್ಲಿ ಫ್ಲವರ್ ಕಂಬನ ಒಟ್ಟು ನಾನು 8 ಫ್ಲವರ್ ಕಂಬ ಹಾಕ್ತಾಯಿದ್ದೀನಿ. ಮಧ್ಯಕ್ಕೆ ಬೀಡು, ಆ ಕಡೆ ಈ ಕಡೆ 4 ಫ್ಲವರ್ ಕಂಬ ಬರುತ್ತೆ. ಸಿಕ್ಸ್ ಆಯಿತು, 7. ಇದು ತುಂಬ ಚಿಕ್ಕದಾಗಿ ಕ್ಯೂಟಾಗಿ ಕಾಣಿಸುತ್ತೆ ಈ ಡಿಸೈನು. ನಾನು ಹಾಕಿಬಿಟ್ಟು ಒಂದು ಸಾರಿ ಟ್ರಯಲ್ ಮಾಡಿ ನಿಮಗೆ ಹಾಕೋದು ತೋರಿಸೋದು. 3 ಆಯಿತು. 4. ಮೊದಲು ಡೆಮೋ ಹಾಕಿ ಇಟ್ಕೊತಿದ್ದೆ, ಈಗ ಡೆಮೋ ಹಾಕೋದು ಏನು ಟ್ರೈ ಮಾಡಲ್ಲ. ಹಾಗೆ ಡೈರೆಕ್ಟ್ ಸ್ಯಾರಿಗೆ ಒಂದು ಸಾರಿ ಟ್ರೈ ಮಾಡಿ ಆನಂತರ ನಾನು ವಿಡಿಯೋ ಮಾಡ್ತೀನಿ. ನೋಡಿ ಎಷ್ಟು ಕ್ಯೂಟಾಗಿ ಕಾಣಿಸ್ತಿದೆ. ಒಂದು ಸೆಕೆಂಡ್ ನೋಡಿ, ಈ ಕಡೆ 4 ಈ ಕಡೆ 4 ಕಂಬ ಆದಮೇಲೆ ಇದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ, ಅಂದರೆ ನಾವಿಲ್ಲಿ 2 ಸಿಂಗಲ್ ಕ್ರೋಶ ಹಾಕಿದ್ದೀವಲ್ಲ, 3 ಕಂಬಾಗಿ ಬಿಟ್ಟು ಇಲ್ಲೂ ಅದೇ ಥರ ನೋಡಿ, ಇಲ್ಲಿ ಲಾಸ್ಟಿಗೆ ಲಾಕ್ ಮಾಡ್ಕೊಳ್ಳೋಣ. ಇಲ್ಲಿ ಲಾಕ್ ಮಾಡಿ ಒಂದು ಸಿಂಗಲ್ ಕ್ರೋಶ ಹಾಕಿ ಕವರ್ ಮಾಡಿಕೊಂಡು, ಮತ್ತು ಇನ್ನೊಂದು ಇದೆಯಲ್ಲ ಕಂಬ, ಇಲ್ಲಿಗೂ ಸಿಂಗಲ್ ಕ್ರೋಶ ಹಾಕಿ ಕವರ್ ಮಾಡಿಕೊಂಡು, ಸಿಂಗಲ್ ಕ್ರೋಶ ಕವರ್ ಆದಮೇಲೆ ಇಲ್ಲಿ ಈ 2 ಸಿಂಗಲ್ ಕ್ರೋಶ ಆದಮೇಲೆ ನಾನಿಲ್ಲಿ ಈ ಬೀಡನ್ನು ತೊಗೊತಿದ್ದೀನಿ. ಯಾವುದು ಲೋಲಾಕ್ ಬೀಡು, ಈ ಬೀಡನ್ನು ತೊಗೊತಿದ್ದೀನಿ. ಈ ಬೀಡ್ ತೊಗೊಂಡು ಈ 2 ಸಿಂಗಲ್ ಕ್ರೋಶ ಆದಮೇಲೆ ಅದಕ್ಕೆ ಲಾಕ್ ಮಾಡ್ಕೋಬೇಕು ಬೀಡನ್ನು. ಆವಾಗ ಅದು ಮಧ್ಯಕ್ಕೆ ಕರೆಕ್ಟಾಗಿ ಕೂರುತ್ತೆ. ಇಲ್ಲೊಂದು ಗ್ಯಾಪ್ ಬಿಟ್ಟಿದ್ನಲ್ವ ಆರೆಂಜ್ ಕಲರಲ್ಲಿ ಸಿಂಗಲ್ ಕ್ರೋಶ ಹಾಕಿ, ಅಲ್ಲಿಗೆ ನಾವು ಒಂದು ಸಿಂಗಲ್ ಕ್ರೋಶ ಹಾಕಿ ಲಾಕ್ ಮಾಡಿಕೊಂಡು, ಮತ್ತು ಪಕ್ಕದಿದ್ರಲ್ಲಿ ಒಂದು ಸಿಂಗಲ್ ಕ್ರೋಶ, ಅದರ ಪಕ್ಕಕ್ಕೂ ಒಂದು ಸಿಂಗಲ್ ಕ್ರೋಶ, ಒಟ್ಟು ಇಲ್ಲಿ 5 ಸಿಂಗಲ್ ಕ್ರೋಶ ಬರುತ್ತೆ. ಮತ್ತು ಸೇಮ್ ನೋಡಿ, ಈ ಗ್ಯಾಪಲ್ಲಿ ಟೋಟಲ್ 5 ಸಿಂಗಲ್ ಕ್ರೋಶ ಬರುತ್ತೆ. ಈ ಕಡೆ 2 ಸಿಂಗಲ್ ಕ್ರೋಶ, ಮಧ್ಯದಲ್ಲಿ ಒಂದು ಸಿಂಗಲ್ ಕ್ರೋಶ. ಆ ಮಧ್ಯದ ಸಿಂಗಲ್ ಕ್ರೋಶಗೆ ನಾವು ಈ ಬೀಡನ್ನು ಸೇರಿಸ್ತಾ ಇದ್ದೀನಿ. ಈಗ ಮತ್ತೆ ಸೇಮ್ ಡಬಲ್ ಕ್ರೋಶ, ನೀಡಲ್ ಮೇಲೆ ಒಂದು ಸರ್ತಿ ದಾರ ತೊಗೊಂಡು 2ರಲ್ಲೊಂದು 2ರಲ್ಲೊಂದು, ಮತ್ತು 2 ಚೈನ್, ಮತ್ತು ಒಂದು ಲಾಕು, ಕಂಬಗೆ ಒಂದು ಲಾಕು, ಅದು ಫ್ಲವರ್ ಕಂಬ. ಸೇಮ್ ಇದೇ ಥರ ಇದನ್ನು ಕವರ್ ಮಾಡ್ಕೊಳ್ಳೋಣ. 2 ಚೈನ್, 1 ಲಾಕ್, 2 ಚೈನ್, 1 ಲಾಕ್, ಮತ್ತು ಒಂದು ಕಂಬ, 2 ಚೈನ್ ಲಾಕ್ ಮಾಡಿದ್ದಾದಮೇಲೆ ನಾವು ಇಲ್ಲಿಗೆ ಸ್ಮಾಲ್ ಬೀಡನ್ನು ಸೇರಿಸ್ಕೋಬೇಕು. ಈ ಬೀಡನ್ನು ಸೇರಿಸ್ಕೊಂಡು ಅದ್ರ ಮೇಲೆ ನೀಡಲ್ ಮೇಲೆ ಒಂದು ಸರ್ತಿ ದಾರ ತಗೊಂಡು ಮತ್ತೆ ಕಂಬ ಹಾಕಬೇಕು, ಡಬಲ್ ಕ್ರೋಶ ಕಂಬ, ಮತ್ತು ಲಾಕ್. ತುಂಬ ಕ್ಯೂಟಾಗಿ ಕಾಣುತ್ತೆ, ತುಂಬ ಚೆನ್ನಾಗಿ ಕಾಣುತ್ತೆ. ಅಂದರೆ ನಾನು ಇಲ್ಲಿ ತ್ರಿಬಲ್ ಕ್ರೋಶ ಹಾಕಿಲ್ಲ, ಡಬಲ್ ಕ್ರೋಶ ಹಾಕ್ತಿದ್ದೀನಿ. ಆಮೇಲೆ ಕಂಬಗಳು ಅಷ್ಟೇ ಲೆಂತಿಯಾಗಿ ಎಳ್ಕೊಂಡಿಲ್ಲ, ತುಂಬ ಶಾರ್ಟಾಗಿ ಹಾಕ್ತಿದ್ದೀನಿ, ಅದಕ್ಕೋಸ್ಕರ ಅದು ಪುಟ್ ಪುಟ್ಟಾಗಿ ಕಾಣುತ್ತೆ. ನೀವು ಇಲ್ಲಿ ಈ ಫ್ಲವರ್ ಕಂಬ ಪ್ರತಿಯೊಂದು ಕಂಬ ಗ್ಯಾಪಲ್ಲೂ ನಾನು ಬೀಡ್ ಹಾಕ್ತೀನಿ ಅಂದರೆ ಹಾಕಿ, ಬಟ್ ಆವಾಗ ಬೀಡ್ ಹಾಕಿದಾಗ ಸ್ವಲ್ಪ ಸ್ಪೇಸ್ ಜಾಸ್ತಿ ಇರುತ್ತೆ, ಆವಾಗ ಕಂಬನ ಕಮ್ಮಿ ಮಾಡ್ಕೋಬೇಕಾಗುತ್ತೆ. ಇವಾಗ ನಾನಿಲ್ಲಿ 4 ಡಬಲ್ ಕ್ರೋಶ ಕಂಬ ಫ್ಲವರ್ ಕಂಬ ಹಾಕಿದ್ದೀನಲ್ವ, ನೀವು ಅವಾಗ 3 ಕಂಬ ಹಾಕಿ ನೀವೆಲ್ಲ ಕಡೆ ಬೇಕಾದ್ರೂ ಬೀಡ್ ಸೇರಿಸ್ಕೋಬೋದು. ನಾನಿಲ್ಲಿ ಓನ್ಲಿ 1 ಸೈಡ್ ಮಾತ್ರ ಬೀಡ್ ಹಾಕಿದ್ದೀನಿ, ಒಂದು ಕಡೆ. ನೋಡಿ, ಮತ್ತೆ ಇದೆಲ್ಲಿಗೆ ಬರುತ್ತೆ ಲಾಕ್ ಮಾಡಿ 1 ಸಿಂಗಲ್ ಕ್ರೋಶ, ಮತ್ತೊಂದು ಸಿಂಗಲ್ ಕ್ರೋಶ. ಇಲ್ಲಿ ಬೀಡ್ ಹಾಕಿದ್ದೆ, ಸ್ಟಾರ್ಟಿಂಗ್ ಕುಚ್ಚು ಕಟ್ಟೋದಕ್ಕೆ ಬಿಟ್ಟಿದ್ದೀನಿ, ಸೆಕೆಂಡ್ 1 ಬೀಡ್ ಹಾಕಿದ್ದೀನಿ. ಇಲ್ಲಿ ಮತ್ತೆ ನಾನು ಅದೇ ಪ್ಲೈನಾಗಿ ಒಂದು ಸಿಂಗಲ್ ಕ್ರೋಶ ಹಾಕ್ಕೊತಿದ್ದೀನಿ, ಏಕೆಂದರೆ ಇಲ್ಲಿ ನಾನು ಕುಚ್ಚು ಕಟ್ಟೋದಕ್ಕೆ ಬಿಡ್ತೀನಿ. ಅಂದರೆ ನಾನಿಲ್ಲಿ ಏನು ಮಾಡಿದ್ದೀನಿ ಅಂದರೆ, ಒಂದಕ್ಕೆ
ಬೀಡ್ ಹಾಕಿದ್ದೀನಿ. ಈ ಥರ ಲೋಲಾಕ್ ಬೀಡು ಒಂದಕ್ಕೆ ಕುಚ್ಚುಗೆ ಗ್ಯಾಪನ್ನು ಬಿಡ್ತಾಯಿದ್ದೀನಿ. ನೀವು ಎಲ್ಲದಕ್ಕೂ ಕುಚ್ಚು ಕಟ್ತೀನಿ ಅನ್ನೋದಾದರೆ ಓಕೆ, ಇಲ್ಲ ಎಲ್ಲದಕ್ಕೂ ನಾನು ಬೀಡನ್ನೇ ಸೇರಿಸ್ಕೊತೀನಿ ಅನ್ನೋದಾದರೂ ಓಕೆ. ನಿಮ್ಮ ಒಂದು ಇಂಟ್ರೆಸ್ಟು, ಒಂದು ಕ್ರಿಯೇಟಿವಿಟಿ ನೋಡಿಕೊಂಡು ನೀವು ಹಾಕ್ಬೋದು. ನಾನಿಲ್ಲಿ ಈ ಥರ ಹಾಕಿದ್ದೀನಿ, ಒಂದಕ್ಕೆ ಬೀಡು ಒಂದಕ್ಕೆ ಕುಚ್ಚು ಈ ಥರ. ಇವಾಗ ನೆಕ್ಸ್ಟು ಈ ಫ್ಲವರ್ ಕಂಬ ಕಂಪ್ಲೀಟ್ ಆದಮೇಲೆ ಇಲ್ಲಿ ಬೀಡನ್ನು ಸೇರಿಸ್ತಾ ಇದ್ದೀನಿ. ನೋಡಿ, ನಾನಿಲ್ಲಿ ಇಲ್ಲೊಂದು ಬೀಡು, ಇಲ್ಲಿ ಕುಚ್ಚು ಕಟ್ಟೋದಕ್ಕೆ, ಅಂದರೆ ಈ ಕುಚ್ಚು ಕಟ್ಟೋದಕ್ಕೆ ಇಲ್ಲಿ ಸ್ಪೇಸ್ ಕಮ್ಮಿ ಇರೋದ್ರಿಂದ ನಾವು ಲೇಯರ್ ಕಮ್ಮಿ ತೊಗೊಂಡು ಒಂದು 100 ಲೇಯರು ಈ ಥರ ಚಿಕ್ಕದಾಗಿ ತುಂಬ ಬೇಬಿ ಕುಚ್ಚು, ಫುಲ್ಲು ಚಿಕ್ಕ ಕುಚ್ಚನ್ನು ಕಟ್ಟಬೇಕು. ಆವಾಗ ತುಂಬ ನೀಟಾಗಿ ಕವರಾಗಿ ಕಾಣುತ್ತೆ. ಇಲ್ಲಿ ಬೀಡ್ ಹಾಕಿದ್ದೀನಿ, ಮತ್ತು ಇಲ್ಲಿ ಗ್ಯಾಪ್ ಬಿಟ್ಟಿದ್ದೀನಿ, ಮತ್ತು ಇಲ್ಲಿ ಬೀಡ್ ಹಾಕಿದ್ದೀನಿ. ಇದೇ ರೀತಿ ಸ್ಯಾರಿ ಪೂರ್ತಿ ಹಾಕಿಬಿಟ್ಟು ಕುಚ್ಚನ್ನು ಕಟ್ಟಿ ನಿಮಗೆ ತೋರಿಸ್ತೀನಿ ಹೇಗೆ ಬರುತ್ತೆ ಅಂತ. ನೋಡಿ ಎಷ್ಟು ಕ್ಯೂಟಾಗಿ ಬಂದಿದೆ. ಓಕೆ, ನೆಕ್ಸ್ಟು ಇದು ಕಂಪ್ಲೀಟ್ ಮಾಡೋಣ. ಫ್ರೆಂಡ್ಸ್ ನೋಡಿ, ಇದು ರೆಡಿಯಾಗಿದೆ, ಈ ಥರ ಕಾಣ್ತಿದೆ, ತುಂಬ ಕ್ಯೂಟಾಗಿ ಬಂದಿದೆ. ಇದು ಆರ್ಚು ಜಸ್ಟ್ 1 ಇಂಚ್ ಇದೆ ಅಷ್ಟೇ. ನೋಡಿ, ಇನ್ನೂ ಕಮ್ಮಿನೇ ಇದೆ, ತುಂಬ ಚೆನ್ನಾಗಿ ಬಂದಿದೆ. ನಾನು ಇಲ್ಲಿ ಮೇಲ್ಗಡೆ ಆರ್ಚನ್ನು 8 ಎಳೆ ದಾರ ತೊಗೊಂಡಿದ್ದೀನಿ. ಸಿಂಪಲ್ಲಾಗಿದೆ, ಒಂಥರ ಲುಕ್ ವೈಸ್ ಅಂತೂ ತುಂಬ ಕ್ಯೂಟಾಗಿ ಕಾಣಿಸ್ತಿದೆ. ನೋಡಿ, ನೀವು ಇದು ಲೆಂತ್ ಬೇಕಂದರೆ 3 ಕ್ರೋಶ ಹಾಕೋದು. ನಾನಿಲ್ಲಿ 2 ಕ್ರೋಶ ಹಾಕ್ಕೊಂಡಿದ್ದೀನಿ ಎರಡೂ ಕಡೆ. ಇದು ಕಲರ್ ಕಾಂಬಿನೇಷನ್ ಆ ಥರ ಇದೆ, ಪರ್ಪಲ್ ಆ್ಯಂಡ್ ರಸ್ಟ್ ಆರೆಂಜು. ನೋಡಿ, ಇದು ಒಂಥರ ಹೊಸ, ಇದು ಒಂದಕ್ಕೆ ಬೀಡ್ ಹಾಕಿದ್ದೀನಿ, ಲೋಲಾಕ್ ಬೀಡು, ಒಂದು ಕಡೆ ಕುಚ್ಚು ಕಟ್ಟಿದ್ದೀನಿ. ಓಕೆ ಫ್ರೆಂಡ್ಸ್, ನೀವು ಈಗಲೇ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ. ಹಾಗೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆ ಈ ವಿಡಿಯೋಸ್ನ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಯಾರಾದರೂ ಹೊಸದಾಗಿ ಈ ವಿಡಿಯೋ ನೋಡ್ತಾ ಇದ್ದರೆ ಈಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸ ವೀಡಿಯೋಗಳ ನೋಟಿಫಿಕೇಷನ್ಗೋಸ್ಕರ ಆಲ್ ಬೆಲ್ ಐಕನ್ ಪ್ರೆಸ್ ಮಾಡಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಬಾಯ್.